ಆ ಬೆಳಕು, ಆ ಮಳೆ, ಆ ಮೋಡ, ಆ ಮಂಜು, ನಾನು ಖುಷಿಯಾಗಿದೆ ಈಗ. ಇವಾಗ ಕಾಗಿನಹಾರೆಗೆ ಹೋಗೋಣ. ಇಲ್ಲಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ. 4-5 ರೋಡ್ ಇದೆ. ಯಾವ ಸೈಡಿಂದ ಹೋಗೋದು? ಚಂದ ಇದೆ ಇವು ಮಾತ್ರ. ಕಾಗಿನಹಾರೆ ಅಲ್ಲೇ ಅಂಗಡಿ ಇದೆಯಾ? ಆಯ್ತು, ಸಿಗೋಣ. ನಾನು ಅಂಗಡಿ ಬೇಕು ಫಸ್ಟ್, ಏನಾದ್ರು ತಿನ್ನಬೇಕು ಲೈಟಾಗಿ. ಸರಿಯಾಗಿ ಮಳೆ ಹೊಡಿತಾ ಇದೆ. ಒಂದೊಳ್ಳೆ ಮಳೆ ಬಂತು. ಮಳೆ ಹೋಗಲಿ ಅಂತ ನಿಂತಿದ್ದು, ಮತ್ತೆ ಮಳೆ ಬರುತ್ತೆ ಪಕ್ಕ. ಇದು ಫುಲ್ ಮೋಡ ಆಗಿದೆ. ಕಾಗಿನಹಾರೆ ಈ ಕಡೆ. ನಾನು ಆ ಸೈಡ್ ಹೋಗ್ಬಿಡ್ತಿದ್ದೆ ಕನ್ಫ್ಯೂಸ್ ಆಗಿ. ಮೇಲ ಕೆಳಗ ಆ ಬೋರ್ಡ್ ಅಂತೂ ಕಾಗಿನಹಾರೆ ಮೇಲೆ ಚಿಕ್ಕದಾಗಿ ಸ್ವಲ್ಪ ಕಾಣ್ತಾ ಇದೆ ಅಷ್ಟೇ. ಅದರಲ್ಲಿ ಒಂಚೂರು ನೋಡ್ಕೊಂಡು ಓಡಾಡಬೇಕಿಲ್ಲಿ, ಯಾಕಂದರೆ ಆನೆಗಳಿದಾವಂತೆ. ಆನೆಗಳು ಓಡಾಡ್ತಿದ್ದಾವೆ ಇಲ್ಲೇ ಹತ್ತಿರದಲ್ಲಿ ಅಂತ ಹೇಳ್ತಾಯಿದ್ರು. ಆ ಕಡೆ ಒಳ್ಳೆ ಮಳೆ ಇದೆ ಈಗ. ಇಲ್ಲೊಂದು ವ್ಯೂ ಪಾಯಿಂಟ್ ಕಾಣ್ತಾ ಇದೆ, ಅಲ್ಲಿಗೆ ಹೋಗೋಣ ಅಲ್ಲ. ಆ ಕಡೆ ಚೆಂದ ಕಾಣ್ತಾ ಇದೆ, ಅದೇ ವ್ಯೂ ಇಲ್ಲಿಂದ ಸಿಗತ್ತೆ. ಏನು ಸಗದಾಗಿದೆ ನೋಡಿ. ಕಾಗಿನಹಾರೆ ಆ ಕಡೆನೇ ಬರುತ್ತೆ. ಏನು ನೆಮ್ಮದಿ ಇದೆ ಇಲ್ಲಿ. ಅಲ್ಲಿ ಮಳೆ ಬಂದರೆ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗತ್ತೆ ಇಲ್ಲ ಅಂತ ಅಂದ್ಕೊಂಡು ಇಲ್ಲೊಂದು ಸ್ವಲ್ಪ ವಿಜುವಲ್ಸ್ ತಗೊಂಡೆ. ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ. ಇನ್ನೊಂದು 2 ಕಿಲೋಮೀಟರ್ ಇದೆ ಇಲ್ಲಿಂದ ಅಷ್ಟೇ. ಕೇಳೋಣ, ಕೇಳ್ಕೊಂಡ್ಬಿಟ್ಟು ಆ ಕಡೆ ಹೋಗೋಣ. ವ್ಯೂ ಪಾಯಿಂಟ್ ಇಲ್ಲೇ ಇದೆ. ಫುಲ್ ಚಂದದೊಂದು ದೇವಸ್ಥಾನ. ಗಾಡೀಲಿ ಹಾಕೊಳ್ಳೋಣ ಫೋಟೋ ತೆಕ್ಕೊಳ್ಳೋಕ್ಕೆ. ಆ ಕಡೆ ಫುಲ್ ಕಪ್ಪು ಮೋಡಗಳು ಬರ್ತಾ ಇದೆ. ಇದು ಯಾವುದೋ ಪ್ರೈವೇಟ್ ಪ್ರಾಪರ್ಟಿ. ಇದು ಗುಡ್ಡಗಳ ಮಧ್ಯೆ ಇದೆ. ಇಲ್ಲಿ ಅಷ್ಟೊಂದು ವ್ಯೂ ಸಿಗತ್ತೆ ಅಂತ ನಂಗೆ ಅನಿಸ್ತಿಲ್ಲ, ಅದಕ್ಕೆ ಮೇಲೆ ಹೋಗೋಣ. ಆ ಕಡೆ ಒಂದು ದಾರಿ ಇತ್ತು, ನಾನು ಮಿಸ್ ಆಗಿ ಈ ಕಡೆ ಬಂದ. ಮೋಸ್ಟ್ಲಿ ಈ ದಾರಿನ ಏನೋ ಗೊತ್ತಿಲ್ಲ, ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಜಾಗ ಇದಲ್ಲ ಮತ್ತೊಂದು ಸಲ ಬರೋ ಜಾಗ ಇದು. ಇಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇದೆ. ಇಲ್ಲಿ ಮೇಲೆ ಹೋಗಿ ನೋಡೋಣ. ಇಲ್ಲೊಂದೀಗ ಆಫ್ ರೋಡಿಂಗ ಹೋಗ್ಬೋದಾ? ಇಲ್ಲಿಂದ ತೊಗೊಂಡೋಗ್ಲಿ. ಚೂರು ಆಫ್ ರೋಡಿಂಗ್ ಮಾಡೋದು ಗೊತ್ತಾಟ ಇಲ್ಲಿ.
ಜಾರ್ಕೊಂಡು ಹೋಗ್ತಿರೋದು ಆ ಕಡೆ ಈ ಕಡೆ ಆ ಕಡೆ ಈ ಕಡೆ. ಕರೆಕ್ಟೆಡ್ ಅಲ್ಲ ಆದ್ರೂ ತೊಂದರೆ ಇಲ್ಲ, ಚೆನ್ನಾಗಿದೆ. ವ್ಯೂ ನೋಡಿ ಹೇಗಿದೆ ಅಂತ ಹೇಳಿ. ಇಲ್ಲಿ ಜಾರ್ಬೇಡಪ್ಪ, ಕಾಲು ಕೊಡೋಕ್ಕೊಂದು ಶಕ್ತಿ ಇಲ್ಲ. ಇದು ಅಲ್ಲಿ ತನಕ ಆಫ್ ರೋಡಿಂಗೇ ಇದು. ಸರಿಯಾಗಿ ಮಳೆ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು. ಓ ಸೀರಿಯಸ್ ಸಕ್ಕತ್ ಕ್ರೇಜ್ ಆಗಿದೆ ಈ ಜಾಗ. ಏನಿದು ಹೀಗಿದೆ? ಈ ಕಡೆ ನೋಡಿ ವ್ಯೂ ಹೇಗಿದೆ. ಒಂಚೂರು ಕ್ಲಿಯರ್ ಆಗಲಿ. ಕೋಟೆ ಅನ್ನೋದು ಅದಕ್ಕೆ ಅಲ್ಲಿದೆ. ಗಾಡಿಯಲ್ಲಿಂದ ಒಂದು ಸ್ವಲ್ಪ ಒದ್ದಾಟ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಕೋಟೆಯಿಂದ ಈ ಕಡೆನೇ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ, ಯಾಕಂದರೆ ಇದೊಂದು ಗುಡ್ಡ ಆಟ ಆಗಿಬಿಡತ್ತಲ್ಲ ಅಲ್ಲೋದ್ರೆ. ಸಖತ್ತಾಗಿದೆ ಅಲ್ಲ ಜಾಗ. ನಾನು ಖುಷಿಯಾಗಿದೆ ಈಗ. ಅಲ್ಲಿ ನೋಡಿ ಅಲ್ಲಿ ಹೆಂಗಿದೆ ಕ್ಲಿಯರ್ ಆಯಿತು. ಆ ಗುಡ್ಡಕ್ಕೆ ಹತ್ತತ್ತ ಗಾಡಿ ಹತ್ತದ್ದು ರೌಟು. ಮೇಲೆ ಹಚ್ಬೋದು, ವಾಪಸ್ ಇಳಿಸ್ಬೇಕಾದ್ರೆ ಒದ್ದಾಟ ಆಗತ್ತದು. ಒದ್ದಾಟ ಮಾಡ್ಕೊಳ್ಳೋದು ಬೇಡ, ಹೀಗೆ ನಡ್ಕೊಂಡೆ ಮೇಲೆ ಹತ್ತೋಣ. ಕೊನೆ ಬೆಟ್ಟಕ್ಕೆ ಬಂದ್ವಿ. ಇಲ್ಲಿಗೆ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಈ ಜಾಗನ. ಮಂಜು ಬರ್ತಾ ಇದೆ, ಫುಲ್ ಕವರ್ ಆಗಿಬಿಡತ್ತೆ ಸ್ವಲ್ಪ ಹೊತ್ತಿನಲ್ಲೇ. ಈಗ ಫಾಗ್ ತುಂಬಿಕೊಂಡು ಸಖತ್ತಾಗಿತ್ತು. ಇಲ್ಲಿಂದ ಇವಾಗ ಕಾಗಿನಾರ ವ್ಯೂ ಪಾಯಿಂಟಿಗೆ ಹೋಗೋಣ. ನಾವು ಬರಬೇಕಾದ್ರೆ ಅಲ್ಲಿಗೆ ಹೋಗಿರಲಿಲ್ಲ. ಇಲ್ಲಿಂದ ಹೋಗೋಕೆ ಮನಸ್ಸಾಗ್ತಿಲ್ಲ. ಏನು ಜಾಗ ಇದು. ಫೋರ್ಟಿಗೆ ಹೋಗೋ ದಾರಿ. ಆ ಕಡೆಯಿಂದ ನಡ್ಕೊಂಡು ಹೋಗ್ಬೋದು, ಈ ಕಡೆಯಿಂದ ವೆಹಿಕಲ್ಗಳು ತೊಗೊಂಡು ಹೋಗ್ಬೋದು. ಜೀಪ್ ಆದ್ರೆ ಹೋಗುತ್ತೆ. ಬೈಕು ಒಂದು ಸ್ವಲ್ಪ ಒದ್ದಾಟ ಮಾಡಿ ತೊಗೊಂಡೋಗ್ಬೋದು. ಬೇಡ, ಇವಾಗ ಲೇಟ್ ಆಗುತ್ತೆ. ಇನ್ನೂ 2 ಪ್ಲೇಸ್ ವಿಸಿಟ್ ಮಾಡಬೇಕು. ಆಲ್ರೆಡಿ 4:15 ಆಯಿತು. ಒಂದೊಳ್ಳೆ ನೆನಪು, ಜೊತೆಗೆ ಒಂದೊಳ್ಳೆ ವಿಜುವಲ್ಸ್ ಬೇರೆ ಸಿಕ್ತು. ಈಗ ಮತ್ತೆ ಕ್ಲಿಯರ್ ಆಗ್ತಾಯಿದೆ. ಇವಾಗ ಆ್ಯಕ್ಚುಲಿ ಕಾಗಿನಾರೆ ವ್ಯೂ ಪಾಯಿಂಟಿಗೆ ಬಂದಿದ್ದು. ಸಖತ್ತಾಗಿದೆ ಇಲ್ಲಿಂದ. ಟನಲ್ ಅಲ್ಲಿ ಕಾಣ್ತಾ ಇದೆ, ರೈಲ್ವೆ ಟನಲ್ಲು. ಓ, ಇಲ್ಲಿಂದನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿಂದ 180 ಡಿಗ್ರಿ ಕವರ್ ಆಗುತ್ತೆ.
ಇಲ್ಲಿಂದ ಹೊಸಳ್ಳಿ ಶೂಟಿಂಗ್ ಪಾಯಿಂಟಿಗೆ ಅಲ್ಲಿಗೆ ನಮ್ಗೆ ಟೈಮೂ ಇರೋಲ್ಲ, ಕತ್ಲೆನೂ ಆಗಿಬಿಡತ್ತೆ. ಬರೀ ವ್ಯೂ ಪಾಯಿಂಟಿಗಾದರೆ ಈ ಬೋರ್ಡ್ ಅದ್ರ ಮೇಲೆ ರೈಟಲ್ಲಿ ಹೋಗಬೇಕು.